ನಿನ್ನೆ ಬಾದಾಮಿಯಲ್ಲಿ ತಡರಾತ್ರಿ 10:30ರಿಂದ 11 ಗಂಟೆ ಒಳಗಡೆ ಈ ಒಂದು ಏನು ಗ್ಯಾಸ್ ಫಿಲ್ಲಿಂಗ್ ಅಕ್ರಮವಾಗಿ ಗ್ಯಾಸ್ ಫಿಲ್ಲಿಂಗನ್ನು ಮಾಡಿ ಜನನಿಬಿಡ ಪ್ರದೇಶದಲ್ಲಿ ಹಲವಾರು ಜನರಿಗೆ ಗಾಯ ಆಗಿದೆ ರೀ. ಅತ್ಯಂತ ತೀವ್ರತರದಲ್ಲಿ ಸ್ಫೋಟವಾಗಿ ಇಲ್ಲಿ ಏನಂದ್ರೆ ಸಣ್ಣ ಸಿಲಿಂಡರ್ನ ಅಕ್ರಮವಾಗಿ ಫಿಲ್ಲಿಂಗ್ ಮಾಡ್ತಾ ಇದ್ರು. ಇದು ಹಲವಾರು ವರ್ಷಗಳಿಂದ ಈ ದಂಧೆ ಮಾಡ್ಕೊಂಡು ಬಂದಿದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ನಮ್ಮ ತಾಲೂಕು ಆಡಳಿತದಲ್ಲಿನೂ ಹೇಳೋರು ಕೇಳೋರು ಯಾರು ಇಲ್ರಿ. ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಟ್ರೇಡ್ ಲೈಸೆನ್ಸ್ ಕೊಡೋರು ಅವರು, ಮುನ್ಸಿಪಾಲ್ಟಿ ಚೀಫ್ ಆಫೀಸರೇ ನೇರ ಹೊಣೆಗಾರರಾಗ್ತಾರೆ ರೀ. ಯಾಕೆ ವಿಸಿಟ್ ಮಾಡಲಿಲ್ಲ ಇಂಥವೆಲ್ಲ ಎಲ್ಲ ಅಂಗಡಿಗಳಲ್ಲಿ ಯಾಕೆ ಚೆಕ್ ಮಾಡಲ್ಲ? ಎಂತೆಂಥ ಅಕ್ರಮ ಚಟುವಟಿಕೆಗಳು ನಡೆದವಂದ್ರೂ ನಾವು ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ಹಿನ್ನೆಲೆ ಒಳಗೆ ಯಾರ್ಯಾರು ತಪ್ಪಿತಸ್ಥರದಾರ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು. ಆಮೇಲೆ ಸೂಕ್ತ ತನಿಖೆ ಆಗ್ಬೇಕ್ರಿ. ಇದೇನು ಗ್ಯಾಸ್ ಸಿಲಿಂಡರ್ ಲೀಕ್ ಆಗೈತೋ ಇನ್ನೊಂದಾಗೈತೆ ಅಂತ ತನಿಖೆಯಿಂದ ಅದು ಬರ್ಬೇಕು ಹೊರಗಡೆ. ನಾವು ಬರೀ ಗ್ಯಾಸ್ ಅಂತ ನೋಡ್ತೀವಿ. ಅದನ್ನು ತನಿಖಾಧಿಕಾರಿಗಳು ಸೂಕ್ತವಾಗಿ ಪರಿಶೀಲನೆ ಮಾಡಿ ಅದನ್ನು ಈ ಒಂದು ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಕೇಳೋದ್ರಿ, ಈ ಅಸಿಸ್ಟೆಂಟ್ ಕಮಿಷನರ್ AC ಅವರಿಗೆ ಕೇಳೋದು. ಯಾಕಂದ್ರೆ ಚೀಫ್ ಆಫೀಸರು ಅವ್ರ ಕೆಲಸ ಇದು. ಒಂದು ಟ್ರೇಡ್ ಲೈಸೆನ್ಸ್ ಕೊಡ್ಬೇಕಂದ್ರೆ ಒಂದು ಅಂಗಡಿಗೆ ಇಷ್ಟ ಫೀಸ್ ಅಂತ ಕಟ್ಟಿಸ್ಕೊಂತಾರೆ. ಅಲ್ಲಿ ಏನು ಚಟುವಟಿಕೆ ನಡೀತೈತಿ ಏನು ನಡೆಯಂಗಿಲ್ಲ ಅನ್ನೋದು ಅವ್ರಿಗೆ ಬಿಟ್ಟಿದ್ದದು. ಅವ್ರು ನೋಡ್ಲಾರ್ದ ಪರಿಶೀಲನೆ ಮಾಡಿದ ಅವರ ನಿರ್ಲಕ್ಷ್ಯತನದಿಂದ ಈ ಥರ ಜೀವಹಾನಿ ಆಗಿರ್ಬೋದು. ಈಗ ಅಂಥ ಪರಿಸ್ಥಿತಿ ಅದ ರೀ. ಎಲ್ಲರ ICU ಅದಾರ, 7-8 ಜನ ಹೋಮ್ ಗಾರ್ಡ್ಸಿಗೆ ಆಗಿದೆ ರೀ. ನಿನ್ನೆ ನಮ್ಮ ಬಾದಾಮಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಸುಮಾರು 10-15ರಿಂದ 11 ಗಂಟೆ ಮಧ್ಯದಲ್ಲಿ ರಾತ್ರಿ ವೀರು ಪುಲ್ಕೇಶಿ ಕೋಆಪರೇಟಿವ್ ಬ್ಯಾಂಕ್ ಹತ್ತಿರ ಒಂದು ಸೈಕಲ್ ಅಂಗಡಿಯಲ್ಲಿ ಒಂದು ಫೈರ್ ಘಟನೆ ನಡೆದಿದೆ. ಈ ಫೈರ್ ಘಟನೆ ನಡೆಯುವಾಗ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ PSI ಅವರು ಆ ಸ್ಥಳಕ್ಕೆ ಭೇಟಿ ನೀಡಿದರು. ಫೈರ್ DFO ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು. ಸ್ಥಳೀಯ ಫೈರ್ ಆಫೀಸರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು. ಅವರು ಎಲ್ಲ ಎಕ್ಸ್ಟ್ರಾ ಫೈರ್ ಟೆಂಡರ್ ತಂದು ಆ ಫೈರ್ಗೆ ಕಂಟ್ರೋಲ್ ಮಾಡಿದರು. ಫೈರ್ ಕಂಟ್ರೋಲ್ ಆದಮೇಲೆ ನಾವು ಈ ಥರ ಪರಿಶೀಲನೆ ಸ್ಟಾರ್ಟ್ ಮಾಡಿದ್ವಿ, ಯಾವ ಕಾರಣಕ್ಕೆ ಫೈರ್ ಸ್ಟಾರ್ಟ್ ಆಗಿದೆ. ಮತ್ತು ಅದರಲ್ಲಿ ಅದರಲ್ಲಿ ವಿಚಿತ್ರ ಏನಿದೆ, ಇನಿಷಿಯಲ್ ಫೈರ್ ಆದಮೇಲೆ 2 ಬ್ಲಾಸ್ಟ್ ಕೂಡ ಕಂಡು ಬಂತು. ಆ ಬ್ಲಾಸ್ಟ್ ಅಂದರೆ ಅಲ್ಲಿ 2 ಸ್ವಲ್ಪ ಚಿಕ್ಕ ಸಿಲಿಂಡರ್ಗಳು ಇತ್ತು. ಆ ಸಿಲಿಂಡರ್ ಅಲ್ಲಿ ಸ್ವಲ್ಪ ಗ್ಯಾಸ್ ಇದ್ದಾಗ ಇನಿಷಿಯಲ್ ಫೈರ್ ಕಡೆಯಿಂದ ಸೆಕೆಂಡ್ರಿ ಬ್ಲಾಸ್ಟ್ ನಾವು ಏನು ಹೇಳ್ತೀವಿ ಆ ಥರ 2 ಸೆಕೆಂಡ್ರಿ ಬ್ಲಾಸ್ಟ್ ಕೂಡ ಆಗಿದೆ. ಆ ಬ್ಲಾಸ್ಟ್ ನಮಗೆ ಮತ್ತೆ ಇದು ಪೂರ್ತಿ ಫೈರ್ ಕಂಟ್ರೋಲ್ ಆದಮೇಲೆ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಪ್ರಿಲಿಮಿನರಿ ಇನ್ಕ್ವೈರಿ ಮಾಡುವಾಗ ಅಂಗಡಿಯಲ್ಲಿ 2 ದೊಡ್ಡ LPG ಸಿಲಿಂಡರ್ ಇತ್ತು. ಆ 2 ದೊಡ್ಡ LPG ಸಿಲಿಂಡರ್ ಕಡೆಯಿಂದ ಅವರು ಸಣ್ಣ ಸಿಲಿಂಡರಲ್ಲಿ ಗ್ಯಾಸ್ ಟ್ರಾನ್ಸ್ಫರ್ ಮಾಡಿ ಆ ಸಣ್ಣ ಸಿಲಿಂಡರ್ಗೆ ಐದರ್ ಬಾಡಿಗೆ ಮೇಲೆ ಕೊಡ್ತಾಯಿದ್ರು ಅಥವಾ ಸೆಲ್ ಮಾಡ್ತಾಯಿದ್ರು. ಅದು ಇಲ್ಲಿಗಲ್. ಈ ಇಲ್ಲಿಗಲಿಟಿ ಮೇಲೆ ಆ ಫೈರ್ ಆಫೀಸರ್ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಓನರ್ ಮತ್ತು ಇನ್ನೊಬ್ಬರು ಅವ್ರ ಪಾರ್ಟ್ನರ್ ಮೇಲೆ ನಾವು ನಿನ್ನೆ ರಾತ್ರಿನೇ FIR ಮಾಡಿದ್ದೀವಿ. ಈ ಘಟನಾದಲ್ಲಿ 8 ಜನಗೆ ಇಂಜರಿ ಆಗಿದೆ. ಅದರಲ್ಲಿ ಓನರ್, ಅವ್ರ ಪಾರ್ಟ್ನರ್ ಮತ್ತು 3 ಜನ ಲೇಬರರ್ಸ್ ಪ್ಲಸ್ ನಮ್ಮ 2 ಹೋಮ್ ಗಾರ್ಡ್ಸ್ ಅಲ್ಲಿ ಪಕ್ಕ ಅವರು ಒಂದು ಪಾಯಿಂಟಲ್ಲಿ ನಾವು ಗಣಪತಿ ವಿಚಾರವಾಗಿ ಎಲ್ಲ ಪಾಯಿಂಟಲ್ಲಿ ಮೆನ್ ಹಾಕ್ತಾ ಇದ್ದೀವಿ. ಆ ಪಾಯಿಂಟಲ್ಲಿ ಕೆಲಸ ಮಾಡ್ತಾಯಿದ್ದು. ಇನಿಷಿಯಲ್ ಫೈರ್ ಇದ್ದಾಗ ಅವರು ಘಟನೆ ಸ್ಥಳ ಹತ್ತಿರ ಹೋದಾಗ ಈ ಬ್ಲಾಸ್ಟ್ ಏನಾಗಿದೆ ಅದರಿಂದ ಅವ್ರ ಮುಖಕ್ಕೆ ಅವ್ರ ಕೈಗೆ ಸ್ವಲ್ಪ ಮೈನರ್ ಇಂಜರಿ ಆಗಿದೆ. ಎಲ್ಲ 8 ಜನ ಅಲ್ಲಿ ಬಾದಾಮಿಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ. ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ. ನಾನು, ನನ್ನ CPI, ನಮ್ಮ PSI ಎಲ್ಲ ನಿನ್ನೆ ರಾತ್ರಿನೇ ಘಟನೆಗೆ ನಾವು ಭೇಟಿ ನೀಡಿದ್ದೀವಿ. ಮತ್ತು ಇನ್ನು ಮುಂದೆ ಕೂಡ ಇಲ್ಲಿ ಎಲ್ಲ ನಮ್ಮ ಇಡೀ ಡಿಸ್ಟ್ರಿಕ್ಟ್ ವೈಸ್ ನಾವು ಇದು ಡ್ರೈವ್ ಮಾಡ್ತೀವಿ ಅಂತ ಯಾರಾದರೂ ಫೈರ್ ಸೇಫ್ಟಿ ವಿರುದ್ಧ ಇಲ್ಲಿಗಲ್ ಸಿಲಿಂಡರ್ಸ್ ಇಟ್ಕೊಂಡು ಏನಾದರೂ ಈ ಥರ ಕೆಲಸ ಮಾಡ್ತಾ ಇದ್ದರೆ ಖಂಡಿತ ಅವ್ರ ಮೇಲೆ 100% ಆ್ಯಕ್ಷನ್ ಆಗುತ್ತೆ. ಆ ಫೈರ್ ಇದು ಆ್ಯಕ್ಚುಲಿ ಚೆಕ್ ಮಾಡೋದು ಕೆಲಸ ಫೈರ್ ಡಿಪಾರ್ಟ್ಮೆಂಟು ಇದೆ, ಬಟ್ ಜವಾಬ್ದಾರಿ ನಮ್ಮದು ಕೂಡ ಇದೆ. ನಾವು 2 ಸೇರಿ ಇಡೀ ಡಿಸ್ಟ್ರಿಕ್ಕಲ್ಲಿ ಡ್ರೈವ್ ಮಾಡ್ತೀವಿ. ಅದಕ್ಕೆ ನಾವು ಡಿಲೇ ಮಾಡಲ್ಲ. ಈ ಗಣಪತಿ ನಡೆಯುವಾಗ ಜೊತೆಗೇನೆ ಮಾಡ್ತೀವಿ ಅಂತ ಇದೆ. ಬಿಕಾಸ್ ಇದು ಲೈಫ್ದು ಪ್ರಶ್ನೆ ಇದೆ. ಅದ್ರಲ್ಲಿ ಡಿಲೇ ಮಾಡೋದು ಇಲ್ಲ, ಸುಲಭ ಇಲ್ಲ. ಅದು ಟೈಮಿಂಗ್ ಸ್ವಲ್ಪ ರಾತ್ರಿ 10:30ರಿಂದ 11 ಗಂಟೆಗೆ ಇದ್ದಾಗ ಅಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ಪ್ಲಸ್ ನಾವು ಗಣಪತಿ ಇದ್ದಾಗ ನಾವು ಎಲ್ಲ ರೋಡ್ ಮೇಲೆ ಇದ್ದೀವಿ. ಸೊ ಪೊಲೀಸ್ ಪ್ರೆಸೆನ್ಸ್ ಆ ಥರ ಇತ್ತು. ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಅಲ್ಲಿಗೆ ರೀಚ್ ಆಗಿದ್ದರು. ಫೈರ್ ಅವರು ಕೂಡ ಇಮಿಡಿಯೇಟ್ಲಿ ರೀಚ್ ಆಯಿತು. ಅದಕ್ಕೆ ಕಂಟ್ರೋಲ್ಗೆ ಬಂತು. ಯಾವುದೂ ಅನಾಹುತಿ ಆಗಿಲ್ಲ.